ಐಟಿ ಮುಂದೆ ಆಶ್ಚರ್ಯಕರ ಹೇಳಿಕೆನ ದರ್ಶನ್ ಕೊಟ್ರು. ಈಗ ಒಂದ್ಸಲ ಪ್ರಶ್ನೆ ಕೇಳಿದ ತಕ್ಷಣ ಸುಮ್ಮನೆ ಆಗ್ಬಿಡಲ್ಲ, ಇವ್ರು ಉತ್ತರ ಕೊಟ್ಟ ತಕ್ಷಣ ಅದನ್ನೇ ಶಾಸನ ಅಂತ ಬರ್ಕೊಂಡ್ಬಿಡಲ್ಲ ಐಟಿ ಅಧಿಕಾರಿಗಳು. ಮತ್ತೆ ಮತ್ತೆ ಅವ್ರಿಗೆ ಕನ್ವಿನ್ಸ್ ಆಗೋ ತನಕ ರಿಪೀಟೆಡ್ಲಿ ಕೆಲ ಪ್ರಶ್ನೆಗಳನ್ನ ಸುತ್ತಿ ಬಳಸಿ ಕೇಳ್ತಾರೆ. ಆಗ ಕೇಳಿದಾಗ ಫಸ್ಟು ಕೃಷಿ ಅಂದ್ರು, ಆಮೇಲೆ ಬರ್ತ್ಡೇಗೆ ಬಂದಂತಹ ಫ್ಯಾನ್ಸು ವಿಶ್ ಮಾಡಿ ಕೈ ಕುಲುಕಿ ಹಣ ನಿಮಗೆ ತಗೊಳ್ಳಿ ಹಣ ಖರ್ಚಿಗೆ ಅಂತ ದುಡ್ಡು ಕೊಟ್ರು ಅಂತ ನೀವು ಹೇಳಿದ್ರಿ. ಬಟ್ ಉಳಿದಂತಹ ಹಣ ಅದು ನೀವು ಕೃಷಿಯಿಂದ ಮಾಡಿದಂತಹ ಲಾಭದಿಂದಲೇ ಸಿಕ್ಕಂತಹ ಹಣನ ಅಂತ ಕೇಳಿದಾಗ ಸದ್ಯಕ್ಕೆ ಯಾವುದೇ ದಾಖಲೆ ಇಲ್ಲ ಅಂತೆಲ್ಲ ಅಂದ್ಬಿಟ್ಟಿದ್ದಾರೆ. ಇದು ಕನ್ಫ್ಯೂಷನ್ಸ್ಗೆ ಕಾರಣ ಆಗ್ತಾ ಇರೋದು. ಅಂದರೆ ಒಂದ್ಸಲ ಕೊಟ್ಟಿದ್ದ ಹೇಳಿಕೆ ಇನ್ನೊಂದು ಸಲದಷ್ಟೊತ್ತಿಗೆ ಅದು ಚೇಂಜ್ ಆಗ್ತಾ ಇದೆ. ಹಾಗಾದರೆ ಐಟಿ ಮುಂದೆ ದರ್ಶನ್ ಕೊಟ್ಟ ಹೇಳಿಕೆ ಆ ಡೀಟೇಲ್ಸನ್ನು ಕೂಡ ಈಗ ನಿಮ್ಮ ಮುಂದೆ ನಾವು ಇಡ್ತಾ ಇದ್ದೀವಿ, ಏನೇನು ಹೇಳಿದ್ರು ಅಂತ. ಫಸ್ಟ್ ಐಟಿ ಅಧಿಕಾರಿಗಳು ಕೇಳ್ತಾರೆ. ತನಿಖೆ ವೇಳೆ ತನಿಖಾಧಿಕಾರಿ ಜೂನ್ 19, 2024ರಲ್ಲಿ ನಿಮ್ಮ RR ನಗರ ಮನೆಯಲ್ಲಿ 37,50,000 ಹಣವನ್ನು ಸೀಸ್ ಮಾಡಿದ್ದಾರೆ, ಆ ಲೆಕ್ಕ ನಮಗೆ ಸಿಕ್ಕಿದೆ ಅಂತ ಪ್ರಶ್ನೆಯನ್ನು ಕೇಳ್ತಾರೆ. ಮುಂದುವರೆದು ಈ ಹಣ ಕೂಡ ಕೃಷಿ ಲಾಭದಿಂದಲೇ ಬಂದಿದ್ದ ಅನ್ನೋದು ಐಟಿ ಅಧಿಕಾರಿಗಳ ಪ್ರಶ್ನೆ. ಇದಕ್ಕೆ ದರ್ಶನ್ ಅವ್ರ ಉತ್ತರ ಹೀಗಿದೆ: ಹೌದು, ನಾನು ಈಗಾಗಲೇ ಹೇಳಿದ ಹಾಗೇನೆ ಅಂತ ಹೇಳಿದ್ದಾರೆ. ನನಗೆ ಬಂದಿರೋ ಅಷ್ಟು ಹಣ ಎಲ್ಲ ಬರೀ ಕೃಷಿ ಪ್ರಾಣಿಗಳ ಮಾರಾಟ, ಫುಲ್ ಟೈಮ್ ಫಾರ್ಮರ್ ಆಗಿದ್ದೆ, ಪ್ರಗತಿಪರ ಕೃಷಿಕರಾಗಿದ್ದೆ ನಾನು, ಹಿಂಗಾಗಿ ಬಂತು ಅಂತ ಉತ್ತರ ಕೊಟ್ಟಿದ್ದಾರೆ. ಮುಂದುವರೆದು ಅಭಿಮಾನಿಗಳು ಕೊಟ್ಟಂತಹ ಉಡುಗೊರೆ ಕೂಡ ಆಗಿದೆ, ಕೆಲ ಅಮೌಂಟ್ ಏನಿದೆ ಅದು ಅಭಿಮಾನಿಗಳು ಕೊಟ್ಟಿದ್ದು ಉಡುಗೊರೆ ಅಂತೆಲ್ಲ, ಅದು ಬಿಟ್ಟು ಬೇರೆ ಏನೂ ಇಲ್ಲ ಸರ್ ಅಂತ ತಮ್ಮನ್ನು ತಾವು ಡಿಫೆಂಡ್ ಮಾಡ್ಕೊಳ್ಳೋದಕ್ಕೆ ದರ್ಶನ್ ಮುಂದಾಗಿದ್ದಾರೆ. ಐಟಿ ಅಧಿಕಾರಿಗಳು ಮುಂದುವರೆದು ಕೇಳಿದ್ದಾರೆ, ನಿಮ್ಮ ಮನೆಯಲ್ಲಿ ಸಿಕ್ಕ 37 ಲಕ್ಷ ಮತ್ತು ನಿಮ್ಮ ಪತ್ನಿಯ ಬಳಿ ಸಿಕ್ಕ 3 ಲಕ್ಷ ಹಣಕ್ಕೆ ಮೂಲ ದಾಖಲೆಗಳು ಬೇಕಲ್ವಾ, ಅದಿದೆಯಾ ನಿಮ್ಮ ಹತ್ರ ಅಂತ ಕೇಳಿದಾಗ ದರ್ಶನ್ ಕೊಟ್ಟ ಉತ್ತರ ಹೀಗಿದೆ: ಇಲ್ಲ, ನನ್ನ ಬಳಿ ಸದ್ಯಕ್ಕೆ ಹಣಕ್ಕೆ ಮತ್ತು ನನ್ನ ಪತ್ನಿಯ ಬಳಿ ಸಿಕ್ಕಂತಹ ಹಣಕ್ಕೆ ಯಾವುದೇ ದಾಖಲೆ ಇಲ್ಲ. ಫಸ್ಟು ಕೃಷಿ ಅಂತ ಹೇಳಿ ತಪ್ಪಿಸ್ಕೊಳ್ಳೋಣ ಅಂತ ಅಂದ್ಕೊಂಡ್ರು. ಬಟ್ ರಿಪೀಟೆಡ್ಲಿ ಐಟಿ ಅಧಿಕಾರಿಗಳು ಇದಕ್ಕೆ ದಾಖಲೆ ಇದೆಯಾ, ಇದು ಹೇಗೆ ಸಿಕ್ತು, ಘೋಷಿತ ಆದಾಯ ಗಳಿಸಿದ ಆದಾಯಕ್ಕೆ ವ್ಯತ್ಯಾಸ ಇದೆಯಲ್ವಾ ಅಂತೆಲ್ಲ ಕೇಳಿದಾಗ ಸದ್ಯಕ್ಕೆ ಯಾವುದೇ ದಾಖಲೆಗಳು ಇಲ್ಲ ಅಂತ ಹೇಳಿದ್ದಾರೆ. ಅವ್ರು ಇನ್ನೂ ಒಂದು ಉತ್ತರ ಕೊಟ್ಟಿದ್ದಾರೆ. ದರ್ಶನ್ ಹೇಳಿದ್ದು ಮುಂದುವರೆದು, ನಾನು 2024-25ರಲ್ಲಿ ಸಲ್ಲಿಕೆ ಮಾಡುವ ಆದಾಯ ತೆರಿಗೆ ಮಾಹಿತಿಯಲ್ಲಿ ಉಳಿದಂಥ, ಅಂದರೆ ಈಗ ಡಾಕ್ಯುಮೆಂಟ್ಸ್ ಯಾವುದು ನಾನು ಪ್ರೊಡ್ಯೂಸ್ ಮಾಡೋಕ್ಕಾಗ್ತಿಲ್ಲ, ಅಲ್ಲಿ ನಾನು ಡಿಕ್ಲೇರ್ ಮಾಡ್ಕೊಳ್ತೀನಿ ಅಂತ ಉತ್ತರ ಕೊಟ್ಟಿದ್ದಾರೆ. ಅಲ್ಲಿಗೆ ಪ್ರೂಫ್ ಆಫ್ ಬರ್ಡನ್ ಅಂತ ಈ ಕೇಸ್ನಲ್ಲಿ ಒಂದನ್ನು ನಾವು ನೋಡಬೇಕಾಗತ್ತೆ. ಅಂದರೆ ಸಾಕ್ಷ್ಯನಾಶಕ್ಕೆ ಈ ಹಣವನ್ನು ಬಳಸಿಲ್ಲ ಅನ್ನೋದನ್ನು ಕನ್ವಿನ್ಸ್ ಮಾಡಬೇಕು, ಮತ್ತು ಪ್ರೂಫ್ ಕೊಡಬೇಕಾಗಿರೋ ಹೊಣೆಗಾರಿಕೆ ಇರೋದು ಆರೋಪಿ ಮೇಲೆ. ಅದಿಲ್ಲಿ ಫೇಲ್ಯೂರ್ ಆಗಿದ್ದಾರೆ. ಹೀಗಾಗಿ ಬುಧವಾರ ಹಂಗೆ ತೀರ್ಮಾನ ಬಂದಿದ್ದು. ಡೀಟೇಲ್ಸ್ ಕೊಡ್ತಾರೆ ಮುರಳಿ. ಫಸ್ಟು ಕೃಷಿಕರು ಅಂತಾರೆ, ಆಮೇಲೆ ನಾವು ಹಿಂದೆಲ್ಲ ಕೇಳ್ತಾ ಇದ್ವಿ ಮುರಳಿ, ಎಲೆಕ್ಷನ್ಗೆಲ್ಲ ತುಂಬ ಜನಪ್ರಿಯ ರಾಜಕಾರಣಿಗಳಿದ್ರೆ ಅವ್ರ ಅಭಿಮಾನಿಗಳೆಲ್ಲ ಸೇರ್ಕೊಂಡು ಕ್ರೌಡ್ ಫಂಡಿಂಗ್ ಮಾಡಿ ಅವ್ರ ಜೇಬಿಗೆ ದುಡ್ಡು ಇಡ್ತಾ ಇದ್ದಿದ್ದನ್ನು. ಇದೇ ಫಸ್ಟ್ ಟೈಮ್ ನಾನು ಕೇಳಿಸ್ಕೊಳ್ತಾ ಇರೋದು, ಕೋಟಿಗೆ ಬೆಲೆ ಬಾಳುವಂತಹ ಸ್ಟಾರ್ಗೆ ಅವ್ರ ಜೇಬಲ್ಲಿ ಫ್ಯಾನ್ಸ್ ಬಂದು ದುಡ್ಡು ಇಟ್ಬಿಟ್ಟು ಹೋಗ್ತಾ ಇದ್ದಾರೆ ಅಂತ. ಭಾಳ ಕ್ರೇಜಿ ಆಗಿದೆ ಕೇಳಿಸ್ಕೊಳ್ಳೋದಕ್ಕೆ. ಉಳಿದಂತೆ ಏನೆಲ್ಲ ವಿಚಾರಗಳು ಬಂತು ಮುನ್ನೆಲೆಗೆ? ಮಮತಾ, ಪ್ರಮುಖವಾಗಿ ಅಭಿಮಾನಿಗಳು ಒಬ್ಬ ವಿಶ್ ಮಾಡ್ಲಿಕ್ಕೆ ಬಂದಂಥವನು ಅವನಿಗೆ ಎಷ್ಟು ಕಷ್ಟಪಟ್ಟು ಬಂದಿರ್ತಾನೆ ಅಂತ ಅವರಿಗೆ ಗೊತ್ತಿರೋಂಥ ವಿಚಾರ. ಅಂಥ ಅಭಿಮಾನಿಗಳು ಲಕ್ಷ ಲಕ್ಷ ಹಣವನ್ನು ಆತನ ಜೇಬ್ನಲ್ಲಿ ಇಡ್ತಾರೆ ಅಂತ ಅಂದರೆ ಎಲ್ಲರಿಗೂ ಕೂಡ ಆಶ್ಚರ್ಯ ಪಡುವಂಥ ವಿಚಾರ. ಅಂದರೆ ಅವರು ಹೇಳ್ತಾ ಇರೋಂಥದ್ದು ಅಲ್ಲಿ ಬೀಸೋದೊಣ್ಣೆಯಿಂದ ತಪ್ಪಿಸ್ಕೊಳ್ಬೇಕು ಮತ್ತು ಸಾಕ್ಷ್ಯಗಳನ್ನು ಕೇಳಿದ್ರೆ ಸಾಕ್ಷ್ಯಗಳು ಇಲ್ಲ ಅಂಥೇಳಿ ತೋರಿಸ್ಕೊಳ್ಳೋಂಥ ಪ್ರಯತ್ನಗಳನ್ನು ಮಾಡುವಂಥದ್ದು. ಯಾಕಂದರೆ ಕೃಷಿಗಾಗಲಿ ಅಥವಾ ಪ್ರಾಣಿಗಳ ಮಾರಾಟಕ್ಕಾಗಲಿ ಅಥವಾ ಅಭಿಮಾನಿಗಳು ಕೊಟ್ಟಂಥ ಹಣಕ್ಕಾಗಲಿ ಯಾವುದೇ ರೀತಿ ದಾಖಲೆಗಳನ್ನು ಕೇಳಲ್ಲ ಮತ್ತು ಐಟಿಯಲ್ಲಿ ಯಾವುದೇ ರೀತಿಯ ಡಿಕ್ಲರೇಷನ್ ಅನ್ನು ಕೂಡ ಮಾಡ್ಕೊಳ್ಳುವಂಥ ಅನಿವಾರ್ಯತೆಗಳು ಇಲ್ಲ. ಅದನ್ನು ಪ್ಲೇನ್ ಮಾಡೋಂಥ ಕೆಲಸಗಳನ್ನು ಈಗಾಗಲೇ ಮಾಡಿರುವಂಥದ್ದು. ಯಾವಾಗ 82 ಲಕ್ಷ ಹಣವನ್ನು ಪೊಲೀಸರು ಸೀಸನ್ನು ಮಾಡ್ತಾರೆ ಆ ಸಂದರ್ಭದಲ್ಲೇ ಅವರಿಗೆ ತಲೆ ತುಂಬಿದ್ದಾರೆ. ಜೊತೆಗೆ ಅದಕ್ಕೆ ಸಂಬಂಧಪಟ್ಟಂತೆ ಯಾವಾದರೂ ಐಟಿ ಅಧಿಕಾರಿಗಳು ಬಂದರೆ ಹೇಳಿಕೆಗಳನ್ನು ಇದೇ ರೀತಿಯಲ್ಲಿ ಕೊಡಿ ಅಂತೇಳಿ ಸಾಕಷ್ಟು ಪ್ಲಾನನ್ನು ಮಾಡಿಕೊಟ್ಟಂಗೆ ಕಾಣ್ತಾ ಇರುವಂಥದ್ದು. ಅದಕ್ಕೆ ಸಂಬಂಧಪಟ್ಟಂತೆ ಐಟಿ ಅಧಿಕಾರಿಗಳು ಏನು ಕೈಕಟ್ಟಿ ಕುಳಿತುಕೊಳ್ಳಿಲ್ಲ. ಅದಕ್ಕೆ ಸಂಬಂಧಪಟ್ಟಂತೆ ದಾಖಲಾತಿಗಳನ್ನು ಪರಿಶೀಲನೆಯನ್ನು ಮಾಡ್ತಾರೆ. ಜೊತೆಗೆ ಅವರ ವಿರುದ್ಧ ಈಗ ಆದಾಯ ತೆರಿಗೆ ವಂಚನೆ ಪ್ರಕರಣ ಕೂಡ ದಾಖಲಾಗಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಮತ್ತೊಮ್ಮೆ ಹೇಳಿಕೆಗಳನ್ನು ದಾಖಲು ಮಾಡಿಕೊಳ್ಳುವಂಥ ಪ್ರಯತ್ನಗಳು ಕೂಡ ಸದ್ಯಕ್ಕೆ ನಡೀತಾ ಇರುವಂಥದ್ದು. ಜೊತೆಗೆ ಪರಪ್ಪನಗರ ಜೈಲಿನಲ್ಲಿದ್ದಾರೆ. ಅವರ ಹೇಳಿಕೆಗಳನ್ನು ದರ್ಶನನ ಹೇಳಿಕೆಗಳನ್ನು ದಾಖಲು ಮಾಡಿಕೊಂಡು ಆ 82 ಲಕ್ಷನೂ ಕೂಡ ಸೀಸನ್ನ ಮಾಡ್ಕೊಳ್ತಾ ಇದ್ದಾರೆ. ಸೀಸನ್ನ ಮಾಡಿಕೊಂಡು ಅಭಿಮಾನಿಗಳು ಹಣವನ್ನು ಕೊಟ್ಟಿದ್ದಾರೆ ಅಂತೇಳಿ ಹೇಳ್ತಾ ಇದ್ದಾರೆ. ಅದು ಯಾವ ಸಂದರ್ಭದಲ್ಲಿ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಅಂದರೆ ಕಳೆದ 3 ವರ್ಷಗಳಿಂದ ಸಂಬಂಧಪಟ್ಟಂತ ಹೇಳಿಕೆಗಳನ್ನು ದಾಖಲು ಮಾಡ್ಕೊಳ್ತಾ ಇದ್ದಾರೆ. ಜೊತೆಗೆ 6 ವರ್ಷದಿಂದ ಯಾರಿಗಾದ್ರೂ ಕೈ ಸಾಲವನ್ನು ಕೊಟ್ಟಿದ್ರ ಮತ್ತು ಕೈ ಸಾಲವನ್ನು ಪಡ್ಕೊಂಡಿದ್ರ ಅನ್ನೋದ್ರ ಬಗ್ಗೆ ಕೂಡ ಒಂದು ಸ್ಪಷ್ಟನೆಯನ್ನು ಪಡ್ಕೊಳ್ಳುವಂಥ ಪ್ರಯತ್ನವನ್ನ
ಈಗಾಗಲೇ IT ಅಧಿಕಾರಿಗಳು ಮಾಡಿರುವಂಥದ್ದು. ಆದರೆ ಯಾವ ಸ್ಪಷ್ಟನೆಯೂ ಕೂಡ ಮತ್ತು ಯಾವುದೇ ರೀತಿಯ ಹೇಳಿಕೆಗಳು ಕೂಡ ಅಸ್ಪಷ್ಟವಾಗಿರುವಂಥದ್ದು, ಯಾವುದೂ ಕೂಡ ಸ್ಪಷ್ಟವಾಗಿ ಉತ್ತರಗಳು ಕನ್ವಿನ್ಸಿಂಗ್ ಆಗಿಲ್ಲ IT ಅಧಿಕಾರಿಗಳಿಗೆ. ಆ ಹಿನ್ನೆಲೆಯಲ್ಲಿ ತನಿಖೆಯನ್ನ ಈಗ ಮತ್ತೊಮ್ಮೆ ಮುಂದುವರಿಸುವಂಥ ಕೆಲಸಗಳನ್ನು ಕೂಡ ಈಗ IT ಅಧಿಕಾರಿಗಳು ಮಾಡ್ತಾ ಇರುವಂಥದ್ದು. ಮಮತಾ. ರೈಟ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ಮುರಳಿ. ಈ ಹಿಂದೆ ನಾವು ದರ್ಶನ್ಗೆ ವಿಶ್ ಮಾಡೋಕೆ ಬಂದಂತಹ ಅಭಿಮಾನಿಗಳು ಹೆಂಗೆ ಅವ್ರು ಎಷ್ಟು ಟೈಮ್ ಸ್ಪೆಂಡ್ ಮಾಡ್ತಾರೆ ಅಂತ ಒಂದು ವಿಜುವಲ್ ನೋಡ್ತಾ ಇದ್ದೆ ನಾನು. ಅದರಲ್ಲಿ ಅಭಿಮಾನಿಗಳು ಬರೋದು ಗೊತ್ತಾಗಲ್ಲ, ಹೋಗೋದು ಗೊತ್ತಾಗಲ್ಲ, ಹಂಗೆ ತಳ್ಳಾಡಿ ಅವ್ರನ್ನ ತಳ್ಳಿ ಅಲ್ಲಿಂದ ಕಳಿಸಿದ್ರೆ ಸಾಕಾಗಿ ಇರ್ತಾ ಇತ್ತು ದೃಶ್ಯಾವಳಿಗಳು. ಬಟ್ ಇವ್ರು ನೋಡಿದ್ರೆ ಜೇಬಿಗೆ ಕೈ ಇಟ್ಟು ದುಡ್ಡು ಹಾಕಿ ಹೋದ್ರು ನನ್ನ ಅಭಿಮಾನಿಗಳು, ಅದೇ ದುಡ್ಡು ಸರ್ ನನ್ನ ಮನೇಲಿ ಸಿಕ್ಕಿದ್ದು ಅಂತ ಹೇಳ್ತಿದ್ದಾರೆ. ಆಬ್ವಿಯಸ್ಲಿ IT ಅಧಿಕಾರಿಗಳು ಯಾಕೆ ಕನ್ವಿನ್ಸ್ ಆಗಿಲ್ಲ, ಕೋರ್ಟ್ ಯಾಕೆ ಕನ್ವಿನ್ಸ್ ಆಗಿಲ್ಲ ಅನ್ನೋದಕ್ಕೆ ಉತ್ತರ ಅಲ್ಲೇ ಇದೆ.